ಹೊಸ ವರ್ಷದ ಕುರಿತು ಭಾಷಣ. ಹೊಸ ವರ್ಷದ ಹೊಸ ದಿನ, ಹೊಸ ಆಶೆಗಳೆಲ್ಲ ಹೊಸೆದುಕೊಳ್ಳಲಿ, ಮತ್ತೆ ಮತ್ತೆ ಅವು ನನಸಾಗುತ್ತಿರಲಿ. ಕಳೆದು ಹೋದ ವರ್ಷದ ಸುಂದರ ನೆನಪುಗಳನ್ನು ಮೆಲುಕು ಹಾಕುತ್ತಾ ಜೀವನದ ಕನಸುಗಳೊಂದಿಗೆ ಸುಂದರ ಭವಿಷ್ಯದತ್ತ ಹೆಜ್ಜೆ ಇಡುವ ಕ್ಷಣ ಇದಾಗಿದೆ. ಹೊಸ ವರ್ಷ ಎನ್ನುವುದು ಹೊಸ ಚೈತನ್ಯ, ಹೊಸ ಉತ್ಸಾಹ, ಹೊಸ ಸಂತೋಷದ ಕ್ಷಣಗಳು ಹೊತ್ತು ತರಲಿ, ಬಾಳು ಬೆಳಕಾಗಲಿ. ನಮ್ಮ ಕನ್ನಡದ ಕವಿ ಲಕ್ಷ್ಮೀನಾರಾಯಣ ಭಟ್ಟರು ಬರೆದ ಕವನ ಹೇಳಿ ಮಾಡಿಸಿದಂತಿದೆ. ಹೊಸ ವರ್ಷ ಬಂದಂತೆ ಯಾರು ಬಂದಾರು, ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು, ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು ಎನ್ನುವ ಕವಿತೆ ಇಲ್ಲಿ ನೆನಪಾಗುತ್ತದೆ. ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡು ಪ್ರೀತಿಯ ಭಾಷೆಯನ್ನು ಮಾತನಾಡಲಿ, ಪ್ರತಿ ಮನಸ್ಸಿನಲ್ಲಿ ಹೊಸ ಆಸೆ ಭರವಸೆ ಮೂಡಲಿ. ಈ ಹೊಸ ವರ್ಷದಿಂದ ಹೊಸ ಸಂಕಲ್ಪನೆ ಮಾಡಿಕೊಳ್ಳುವ ಸಮಯ. ಅದನ್ನು ಬಿಟ್ಟು ಬೇರೆ ಕಡೆ ಸಮಯವನ್ನು ದುರುಪಯೋಗ ಮಾಡಿಕೊಳ್ಳಬೇಡಿ. ವಿದ್ಯೆಯೇ ತಂದೆ ತಾಯಿ, ಬುದ್ಧಿಯೇ ಸಹೋದರನು, ಆಪತ್ತಿಗಾದವನು ಅವನೆಂಟ, ಸುಖದಿ ತಾನಿದ್ದುದು ರಾಜ ಸರ್ವಜ್ಞ. ಇಷ್ಟೆಲ್ಲ ಇದ್ದ ಮೇಲೆ ನಮ್ಮ ಸಮಯ ಬೇರೆ ಕಡೆ ಮಾಡುವುದು ಬೇಡ ಎನ್ನುವುದು ನನ್ನ ಅಭಿಪ್ರಾಯ. ನಾವು ಹೊಸ ವರ್ಷವನ್ನು ಕ್ಯಾಲೆಂಡರ್ನಲ್ಲಿ ಮಾತ್ರ ಬದಲಾವಣೆ, ಆದರೆ ನಮ್ಮ ನಿಜ ಜೀವನದಲ್ಲಿ ಅದೇ ಕೋಳಿ ಕೂಗು, ಅದೇ ನಮ್ಮ ದಿನನಿತ್ಯದ ಕಾರ್ಯಗಳು, ವ್ಯತ್ಯಾಸವೇನಿಲ್ಲ. ದುಃಖ, ನೋವು, ದುಮ್ಮಾನುಗಳಿಗೆ ಸಾವಿರ ದಾರಿಗಳು, ಹಳೆತನದ ಭಾವಗಳಿಗೆ ಬೆಸೆಯಲು ಹೊಸತನದ ಹಲವಾರು ನಂಟುಗಳು. ಹೊಸ ವರ್ಷ ನಿನಗೆ ಸ್ವಾಗತ ಎನ್ನುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.